ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋಕ್ಕೆ. ಸ್ನೇಹಿತರೆ, ಇವತ್ತು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕುಕ್ಕಿಂಗ್ ರೆಸಿಪಿನ ಇವತ್ತು ಹೇಳ್ಕೊಡ್ತಿದ್ದೀನಿ ಸ್ನೇಹಿತರೆ. ಇವತ್ತು ಏನು ರೆಸಿಪಿ ಮಾಡ್ತಿದ್ದೀವಿ ಅಂದರೆ ಸ್ನೇಹಿತರೆ, ಇವತ್ತು ತಂದೂರಿ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನ್ ವೆಜ್ ಪ್ರಿಯರಿಗೆ ಇವತ್ತು ಸಂಡೇ ಸ್ಪೆಷಲಾಗಿ ಇವತ್ತು ಸಂಡೇ ದಿನ ಇವತ್ತು ತಂದೂರಿ ಚಿಕನ್ನ ರೆಸಿಪಿನ ನಾನು ನಿಮಗೆ ಇವತ್ತು ಈ ಒಂದು ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಮೊದಲಿಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊಸರು ತೊಗೊಂಡಿದ್ದೀನಿ, ಮತ್ತು ಅಂತಂದರೆ 3 ಸ್ಪೂನ್ ಸಾಕಷ್ಟೇ, ಜಾಸ್ತಿ ತೊಗೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಸ್ಪೂನಷ್ಟು ಆಯಿಲು, ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಎಗ್ ತೊಗೊಂಡಿದ್ದೀನಿ. ಅಂತಂದ್ರೆ ಅವರಿಗೆ ಟೇಸ್ಟ್ ನಿಮಗೆ ಎಗ್ ಹಾಕಲ್ಲ ಅಂತ ತಂದೂರಿ ಚಿಕನ್ಗೆ, ಬಟ್ ನಾವು ಅಂತಂದರೆ ಎಗ್ ಹಾಕಿರೋ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ಗೋಸ್ಕರ ಎಗ್ ಹಾಕ್ತಿದ್ದೀವಿ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಖಾರ ಪುಡಿ ಮತ್ತು ಧನಿಯಾ ಪುಡಿ ಮಿಕ್ಸ್ ಆಗಿರೋದನ್ನ 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಗರಂ ಮಸಾಲ, ಚಿಕನ್ ಮಸಾಲ, ಆಮೇಲೆ ಜೀರಿಗೆ ಮೆಣಸು ಪೌಡ್ರು, ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ವಿ, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಂಡಿದ್ವಿ, ಆಮೇಲೆ ಒಂದು ಮೂರು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಒಂದು 2 ಸ್ಪೂನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ನಿಮಗೆ ಟೇಸ್ಟ್ ತಕ್ಕನಂಗೆ ಸಾಲ್ಟ್ ಹಾಕ್ಕೊಳ್ಳಿ. ಒಂದು ಅರ್ಧ kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು. ಬನ್ನಿ ಸ್ನೇಹಿತರೆ, ಇವಾಗ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಅಂತಂದರೆ ಇದನ್ನೇ ಚಿಕನ್ಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಬಿಟ್ಟು ಮೊದಲಿಗೆ ಒಂದು 2 ಸ್ಪೂನಷ್ಟು ಚಿಕನ್ಗೆ ಅಂತ ಸ್ವಲ್ಪ ಒಂದು 2 ನಿಮಿಷ ಹಚ್ಚಿಬಿಟ್ಟು ಬಿಡಬೇಕಾಗುತ್ತೆ. ಅಂತಂದರೆ ಇದು ಮೇಯ್ನ್ ಇಂಪಾರ್ಟೆಂಟ್ ತಂದೂರಿ ಚಿಕನ್ಗೆ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈ ಮೆಣಸಿನ್ಕಾಯಿ ಇದೆಯಲ್ಲ, ಇದಕ್ಕೆಲ್ಲ ನೀಟಾಗಿ ಹಚ್ಚಿ ನೀಟಾಗಿ ಈ ಥರ ಎಲ್ಲ ಕಡೆ ಅಂತಂದರೆ ಸ್ವಲ್ಪ ಹಂಗೆ ಎಲ್ಲ ಕಡೆ ನೀಟಾಗಿ ಸೇರಂಗೆ ಮೆಣಸಿನ್ಕಾಯಿನ ಹಾಕಿ ಕಡೆ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/4 ಗಂಟೆ ಬಿಟ್ಟರೆ ಸಾಕು. 1/4 ಗಂಟೆ ಹೊತ್ತಿಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಖಾರ ಎಲ್ಲ ಸ್ವಲ್ಪ ಸೆಟ್ ಆಗಿರುತ್ತೆ. ಇದನ್ನೀಗ ಒಂದು 10 ನಿಮಿಷ ಸೈಡಿಗೆ ಎತ್ತಿಡೋಣ ಸ್ನೇಹಿತರೆ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಬನ್ನಿ. ಇದಕ್ಕೆ ಈಗ ಮೊದಲು ನೀವೊಂದು 3 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳಿ. ತೆಳುವಾದರೆ ಅಂತಾರೆ ಅದರಲ್ಲಿ ಒಂದು ಸ್ವಲ್ಪ ನೀರು ಬಿಡುತ್ತೆ, ಹಂಗಾಗಿ ಸೊ ಅಂತಂದರೆ ಫುಲ್ಲು ಅದರಲ್ಲಿ ಮಸಾಲೆ ಕೂರಲ್ಲ, ಹಾಗಾಗ್ಬಿಟ್ಟು ಗಟ್ಟಿ ಮೊಸರನ್ನ ತಗೊಳ್ಳಿ. ಒಂದು 3 ಸ್ಪೂನಷ್ಟು ಹಾಕಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟು, ಧನಿಯಾ ಪೌಡ್ರು ಮತ್ತು ಖಾರ ಪುಡಿ ಮಿಕ್ಸ್ ಆಗಿರೋಂಥದ್ದು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್, ಆಮೇಲೆ ಸ್ವಲ್ಪ ಮೆಣಸಿಗೆ ಉಳಿದಿತ್ತಲ್ಲ ಅದನ್ನು ಹಾಕ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಧನಿಯಾ ಇತ್ತು ಅದನ್ನು ಹಾಕ್ತಿದ್ದೀನಿ, ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ, ಆಮೇಲೆ ಇಲ್ಲಿ ಜೀರಿಗೆ ಮೆಣಸು ಪೌಡ್ರು ಅದನ್ನು 1 ಸ್ಪೂನಷ್ಟು, 1 ಸ್ಪೂನ್ ಬೇಡ, ಒಂದು ಅರ್ಧ ಸ್ಪೂನಷ್ಟು ಸಾಕು. ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಿದ್ದೀನಿ. ಅಂತಂದರೆ ಚಿಕನ್ ಮಸಾಲ ಅಂತಂದರೆ ನಾವು ಇಲ್ಲಿ ಇದನ್ನು ಹಾಕ್ತಿಲ್ಲ, ಅಂತಂದರೆ ಈಗ ತಂದೂರಿ ಮಸಾಲ ಬರುತ್ತೆ, ಆ ತಂದೂರಿ ಮಸಾಲ ಹಾಕ್ತಿಲ್ಲ, ಅದ್ರ ಬದಲಿಗೆ ನಾವು ಈಗ ಚಿಕನ್ ಮಸಾಲ ಹಾಕ್ತಿದ್ದೀವಿ. ಆಮೇಲೆ ಗರಂ ಮಸಾಲ 1 ಸ್ಪೂನಷ್ಟು ನೀಟಾಗಿ ಈ ಥರ ಹಾಕ್ಕೊಳ್ಳಿ. ಅಲ್ಲಿಗ ಒಂದು ಅರ್ಧ ನಿಂಬು ಹಾಕ್ತೀನಿ. ಅಂತ ಅರ್ಧ kgಗೆ ಒಂದು ಅರ್ಧ ನಿಂಬು ಹಾಕೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ, ಮತ್ತು ಟೇಸ್ಟಿ ಕೂಡ ಇರುತ್ತೆ, ಜ್ಯೂಸಿ ಇರುತ್ತೆ. ಚಿಕನ್ ಕೂಡ ತಿನ್ನೋಕ್ಕೂ ಸಖತ್ತಾಗಿರುತ್ತೆ, ಹಾಗಾಗಿ ಒಂದು ಅರ್ಧ ಹಾಕ್ತಿದ್ದೀನಿ ಸ್ನೇಹಿತರೆ. ಇದು ಅಂತಂದರೆ ಒಂದು 3 ಸ್ಪೂನಷ್ಟು ಕಾದಿರೋ ಎಣ್ಣೆ, ಅಂತಂದರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಅಂದರೆ ಇಗ್ಗು ಹಾಕಲ್ಲ ಒಬ್ಬೊಬ್ಬರು, ನಾನು ಹಾಕ್ತಾಯಿದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಾರೆ. ಚೆನ್ನಾದ್ರೆ ಸಾಲ್ಟ್ ಕಮ್ಮಿ ಇದೆ, ಚೂರು ಸಾಲ್ಟ್ ಹಾಕ್ತಿದ್ದೀನಿ. ನೀವು ರುಚಿಗೆ ತಕ್ಕನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಬನ್ನಿ ಈಗ 10 ನಿಮಿಷ ಆಯ್ತು, ಅದೀಗ ಸೈಡಿಗೆ ಎತ್ತಿಟ್ಟು ಅದು ನೀಟಾಗಿ ಹಚ್ಚೋಣ. ಮಸಾಲೆಗಳನ್ನ ತಗೊಂಡು ಮಸಾಲೆ ಜಾಸ್ತಿನೇ ಆಯಿತು. ನೀಟಾಗಿ ಈ ಥರ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇಲ್ಲಿ ಸ್ಲೈಸ್ ಮಾಡಿ ಇದಕ್ಕೆಲ್ಲ ಫುಲ್ಲು ಅಂತಾರೆ ಮಸಾಲೆ ನೀಟಾಗಿ ಒಳಗೋಗಲಿ ಅಂತ ಈ ಥರ ಸ್ಲೈಸ್ ಮಾಡಿದ್ದೆ. ಈಗ ಅದಕ್ಕೆ ನೀಟಾಗಿ ಅಪ್ಲೈ ಮಾಡೋಣ. ಈಗ ಮೊದಲಿಗೆ ಅಂತಂದರೆ ನಾವು
ಓವೆನ್ನ ಅಂತಂದರೆ ಖಾಲಿ ಓವೆನ್ನ ಈಗ ಆನ್ ಮಾಡಿ ಇಟ್ಟಿದ್ದೀವಿ. ಈಗ ಮಸಾಲೆಗಳನ್ನ ನೀಟಾಗಿ ಹಚ್ಚಿ ಎರಡು ಕೈ ಬರುತ್ತಲ್ಲ ಇಲ್ಲ ಹಾಗೆ ಹಚ್ಚ ಆಗಿದೆ. ಇಷ್ಟು ಮಸಾಲೆ ಉಳಿದಿದೆ, ಸ್ವಲ್ಪ ಉಳಿದಿದೆ ಅಷ್ಟೇ. ಈಗ ಇದನ್ನು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಈಗ ಆಲ್ರೆಡಿ ಓವೆನ್ನ ಒಂದು 10 ನಿಮಿಷ ಖಾಲಿ ಓವೆನಲ್ಲಿ ಹೀಟ್ ಆನ್ ಮಾಡಿಬಿಟ್ಟಿದ್ವಿ. ಅಷ್ಟೊತ್ತಿಗೆ ಈ ಫ್ರಿಜ್ಜಿಗೆ ಇಡೋಣ ಬನ್ನಿ. ಸ್ನೇಹಿತರೆ ಈಗ 10 ನಿಮಿಷ ಆಯಿತು ಫ್ರಿಜ್ಜಿಂದ ತೆಗೆದಿದ್ದೀವಿ. ಈಗ ಇದನ್ನ ಈ ಒಂದು ಓವೆನ್ ಟ್ರೈಗೆ ಹಾಕಿಡ್ತೀವಿ ಸ್ನೇಹಿತರೆ. ಈಗ ಆಲ್ರೆಡಿ ಓವೆನ್ ಹೀಟ್ ಆಗಿದೆ. ಅಂತಂದರೆ ಇದ್ರ ಮೇಲೆ ಕೆಳಗಡೆ ಏನಪ್ಪ ಅಂತಂದರೆ ಇದರಲ್ಲಿ ನೀರಿನ ಅಂಶ ಎಲ್ಲ ಕೆಳಗಡೆ ಬೀಳುತ್ತೆ. ಹಾಗಾಗ್ಬಿಟ್ಟು ಇದೊಂದು ಓವೆನ್ ಟ್ರೈನ ಹಾಕ್ತಾಯಿದ್ದೀನಿ. ಈಗ ರೆಡಿ ಆಯಿತು. ಈಗ ಓವೆನ್ ಒಳಗೆ ಬಿಡೋಣ ಬನ್ನಿ. ಆಫ್ ಮಾಡೋ. ಫೈನಲಿ ಇವಾಗ ಓವೆನ್ ಹೀಟ್ ಆಗಿದೆ. ಈಗ ಬನ್ನಿ ಇದರೊಳಗೆ ಬಿಡೋಣ. ಇದನ್ನು ಕೆಳಗಡೆ ಹಾಕಿಡ, ಯಾಕಂದರೆ ಅದು ನೀರಿನ ಅಂಶ ಎಲ್ಲ ಬಿಡುತ್ತೆ. ಹಾಗಾಗಿ ಇದನ್ನು ಫೈನಲಾಗಿ ಅಕ್ಕಿ ಆಯಿತು. ಈಗ ಡೋರ್ನ ಕ್ಲೋಸ್ ಮಾಡ್ತಿದ್ದೀವಿ. ಓಕೆ ಸ್ನೇಹಿತರೆ, ಇನ್ನು ಇದಕ್ಕೆ ಅಂದರೆ ಟೈಮಿಂಗ್ಸು ನಾನು ಅರ್ಧ ಗಂಟೆ ಇಡ್ತಾಯಿದ್ದೀನಿ. 30 ನಿಮಿಷ ಟೈಮ್ ಸೆಟ್ ಮಾಡ್ತಾಯಿದ್ದೀನಿ. ಇದು ಫಸ್ಟು ಮೇಲೆ ರೋಸ್ಟ್ ಆಗಲಿ. ಇದು ಹೀಟ್ ಬಂದ್ಬಿಟ್ಟು 180 ಡಿಗ್ರಿ ಸೆಲ್ಸಿಯಸಲ್ಲಿ ನಾನು ಹೀಟ್ನ ಸೆಟ್ ಮಾಡಿಟ್ಟಿದ್ದೀನಿ. ಆಲ್ರೆಡಿ ಬೇಯ್ತದೆ. ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ತಂದೂರಿ ಚಿಕನ್ ರೆಡಿ ಸ್ನೇಹಿತರೆ. ಸ್ನೇಹಿತರೆ ನಮ್ಮ ಒಂದು ತಂದೂರಿ ಚಿಕನ್ನು ಬೇಯ್ತಿದೆ ಆಲ್ರೆಡಿ. ಇನ್ನು 30 ನಿಮಿಷದಲ್ಲಿ ನಮ್ಮ ಒಂದು ತಂದೂರಿ ಚಿಕನ್ನು ರೆಡಿಯಾಗಿ ಹೊರಗಡೆ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಸ್ನೇಹಿತರೆ, ಬನ್ನಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, 10 ನಿಮಿಷ ಆಯಿತು. ಇನ್ನೂ 20 ನಿಮಿಷ ಬೇಯದಿದೆ. ಫುಲ್ಲು ಡ್ರೈ ಆಗಿದೆ ನೋಡಿ, ಫುಲ್ಲು ಡ್ರೈ ಆಗಿದೆ. ಇದು ನೋಡಿ, ಅದನ್ನು ಫುಲ್ಲು ನೀರಿನ ಅಂಶ ಎಲ್ಲ ಕೆಳಗಡೆ ಬಿದ್ದಿದೆ. ಇನ್ನು 20 ನಿಮಿಷದಲ್ಲಿ ಸ್ನೇಹಿತರೆ ನಮ್ಮ ಒಂದು ತಂದೂರಿ ಚಿಕನ್ ರೆಡಿ. ಇನ್ನು 20 ನಿಮಿಷದಲ್ಲಿ ಸ್ನೇಹಿತರೆ ನಮ್ಮ ಒಂದು ತಂದೂರಿ ಚಿಕನ್ ರೆಡಿ. ಇದು ರೋಸ್ಟ್ ಆಗ್ತಿದೆ, ಅದಕ್ಕೆ ಈಗ ಸ್ವಲ್ಪ ಮುಚ್ಚಾಕ್ಬಿಡೋಣ ಅದನ್ನ. ಅದ್ರಲ್ಲಿ ಆಕಾರ ಮಾತ್ರ ತುಂಬ ಅದ್ಭುತವಾಗಿದೆ ನೋಡಿ ಯಾವ ಥರ ರೋಸ್ಟ್ ಆಗಿದೆ. ಇದನ್ನು ಈ ಥರ ಮುಚ್ಚಾಕ್ಬಿಡೋಣ. ಈ ಥರ ಮುಚ್ಚಾಕೋಣ ಸ್ನೇಹಿತರೀಗ. ಒಂದು ಸುಡ್ತಾ ಇಲ್ಲ ಇತ್ತು. ಏನು ಸುಡ್ತಾಯಿಲ್ಲ ಸಾಕು. ಓಕೆ ಸ್ನೇಹಿತರೆ, ಈಗ ಈ ಸೈಡ್ ಬೇಯಿಸ್ತಿದ್ವಿ. ಆಲ್ರೆಡಿ ಒಂದು ಸೈಡು ಬೆಂದು ಆಗಿದೆ. ಇನ್ನು 10 ನಿಮಿಷ ನೋಡುವರ ಕ್ಲೋಸ್ ಮಾಡೋಣ. ಓಕೆ ಸ್ನೇಹಿತರೆ, ಫೈನಲಾಗಿ ನಮ್ಮ ಒಂದು ತಂದೂರಿ ಚಿಕನ್ ರೆಡಿಯಾಗಿದೆ. ಬಾಯಲ್ಲಿ ನೀರು ಬರ್ತಾ ಉಂಟು. ಯಾವಾಗಪ್ಪ ತಿಂತ ನಂಗಾಯ್ತೈತೆ. ಆಲ್ರೆಡಿ ಚಿಕ್ಕ ಪೀಸ್ ಇದ್ವಲ್ಲ, ಅವೆಲ್ಲ ಅವಾಗಲೇ ತಿನ್ಕೊಂಡು ಆಯಿತು. ನೋಡಿ ನಮ್ಮ ಒಂದು ತಂದೂರಿ ಚಿಕನ್ ರೆಡಿ. ಇದಂತೂ ಬರ್ತಾನೆ ಇಲ್ಲ ಸ್ನೇಹಿತರೆ. ಫೈನಲಾಗಿ ನಮ್ಮ ಒಂದು ತಂದೂರಿ ಚಿಕನ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಅಂತ ನಾವು ಚಿಕ್ಕ ಪೀಸ್ ಇತ್ತು ಅದನ್ನೆಲ್ಲ ಆಲ್ರೆಡಿ
ತಿಂದು ಮುಗಿಸ್ಬಿಟ್ಟಿದ್ವಿ. ಯಾಕಂದ್ರೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಅಂತಾರೆ. ಎಗ್ ಹಾಕಿದ್ವಲ್ಲ, ತುಂಬ ಅದ್ಭುತವಾಗಿತ್ತು. ಈಗ ಇದನ್ನು ತಿನ್ನೋ ಅಂಥ ಟೈಮ್ ಬಂದಿದೆ ಸ್ನೇಹಿತರೆ. ಇವಾಗ ನಾವು ಟೇಸ್ಟ್ ಮಾಡಿ ನೋಡ್ತೀವಿ ಯಾವ ಥರ ಇದೆ ಅಂತ. ಅದು ಆಲ್ರೆಡಿ ಟೇಸ್ಟ್ ಮಾಡಿದ್ವಿ, ತುಂಬ ಅದ್ಭುತವಾಗಿದೆ. ಈಗ ಇದನ್ನು ಈ ಒಂದು ವೈಟ್ ಸಾಸ್ ಮೈನಸ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ, ಯಾಕಂದರೆ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಬಿಸಿ ಬಿಸಿ ಹೊಗೆ ಹೆಂಗೆ ಓಡಾಡ್ತಾಯಿದೆ ನೋಡು. ಟೇಸ್ಟ್ ಮಾಡೋಣ ಈಗ. ಈ ಒಂದು ವೈಟ್ ಮೈನಸ್ಗೆ ಸ್ನೇಹಿತರೆ ಈ ಥರ ಡಿಪ್ ಮಾಡಿಬಿಟ್ಟು ಈಗ ಟೇಸ್ಟ್ ಮಾಡೋಣ. ನೀವು ಕೂಡ ಮೊದಲು ಟೇಸ್ಟ್ ಮಾಡಿ, ಆಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ, ಸೂಪರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ಗಂಟೆ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.